ಹಲೋ ಎವ್ರಿವನ್. ಇವಾಗ ನಾನು ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕುರಿತು ಹೇಳಲಿದ್ದೇನೆ. ಅದರ ಜೊತೆಗೆ ಯಾವ ಅಧ್ಯಾಯದಿಂದ ಎಷ್ಟು ಅಂಕಗಳು ಬರುತ್ತೆ ಹಾಗೂ 4 ಅಂಕದ 6 ಅಂಕದ 5 ಅಂಕದ ಎಲ್ಲ ಪ್ರಶ್ನೆಗಳು ಇಷ್ಟು ವಿಡಿಯೋ ನೋಡಿಕೊಂಡ್ರೆ ಎಲ್ಲ ಪ್ರಶ್ನೆಗಳಿಗೆ ನೀವು ಇಲ್ಲಿ ಉತ್ತರ ಬಿಡಿಸ್ಬೋದು. ಸೊ ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಾಯ 1 ಇಂಟ್ರಡಕ್ಷನ್ ಪರಿಚಯ ಅಂತ ಇದೆ ನೋಡಿ. ಈ ಅಧ್ಯಾಯದಿಂದ ಎಷ್ಟು ಅಂಕಗಳು ಬರುತ್ತೆ ಮತ್ತು ಪ್ರಶ್ನೆಗಳು ಯಾವುವು ಎರಡನ್ನೂ ಸೇರಿ ಹೇಳ್ತೇನೆ. ಸೊ ಮೊದಲನೇದಾಗಿ ನೋಡ್ತಾ ಇರ್ಬೋದು, 1 ಅಂಕದ ಎದೆಯಿಂದ 1 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಜೊತೆಗೆ 2 ಅಂಕದಿಂದ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು, 4 ಅಂಕದ ಒಂದು ಪ್ರಶ್ನೆ. ಸೊ ಒಟ್ಟಾರೆಯಾಗಿ ಇಲ್ಲಿ 7 ಅಂಕಗಳನ್ನು ನಾವಿಲ್ಲಿ ಮೊದಲ ಅಧ್ಯಾಯದಿಂದ ಕವರ್ ಮಾಡ್ತೀವಿ. ಸೊ ಹಾಗಾದರೆ ಆ ಪ್ರಶ್ನೆಗಳು ಯಾವಂತ ನೋಡೋಣ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, 1 ಮತ್ತು 2 ಅಂಕದ ಎಲ್ಲ ಪ್ರಶ್ನೆಗಳ ಓದಬೇಕು. ಅದರ ಜೊತೆಗೆ 4 ಅಂಕದ ಸುಲಭವಾಗಿ ಕೆಲವೊಂದು ಪ್ರಶ್ನೆಗಳಿವೆ. ಇವು ತುಂಬ ಸುಲಭವಾಗಿ ಉತ್ತರ ಬಿಡಿಸ್ಬೋದು. ಮೊದಲ ಪ್ರಶ್ನೆ ಯಾವುದಂತಂದರೆ, ಒಂದು ಸರಳ ಆರ್ಥಿಕತೆಯನ್ನು ಕುರಿತು ವಿವರಿಸಿ ಅಂತ ಇದೆ. ಸೊ ಸರಳ ಆರ್ಥಿಕತೆ ಜೊತೆಗೆ ಎರಡನೇ ಪ್ರಶ್ನೆ ಯಾವುದಂದರೆ, ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ. ಸೊ ನೆಕ್ಸ್ಟ್ ಕ್ವಶನ್, ಕೇಂದ್ರೀಯ ಯೋಜಿತ ಆರ್ಥಿಕತೆ. ನೆಕ್ಸ್ಟ್ 4ನೇದು ಮಾರುಕಟ್ಟೆ ಆರ್ಥಿಕತೆ, ಉತ್ಪಾದನಾ ಸಾಧ್ಯತಾ ಗಡಿ ಅಂತಿದೆ. ಸೊ ಇಷ್ಟು ಪ್ರಶ್ನೆಗಳು ಓದ್ಕೊಂಡ್ರೆ ಇದರಿಂದನೇ 1 ಮತ್ತು 2 ಅಂಕದ ಪ್ರಶ್ನೆಗಳು ಇದ್ರ ಒಳಗಡೆಯಿಂದನೇ ಒಂದು ಕವರ್ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಸೊ ಒಟ್ಟಾರೆಯಾಗಿ ಇದರಿಂದ ನೀವು 7 ಅಂಕಗಳನ್ನು ಪಡೆಯಬಹುದು. ಈ ಪ್ರಶ್ನೆಗಳ ಉತ್ತರಗಳು ಸಹ ಯೂಟ್ಯೂಬ್ ಚಾನಲ್ನಲ್ಲಿವೆ. ಸೊ ನೀವು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ನೋಡಿದ್ರೆ ಈ ಪ್ರಶ್ನೆಗಳ ಉತ್ತರ ಸಹ ನಿಮಗೆ ಸಿಗುತ್ತೆ. ಇವಾಗ ಅಧ್ಯಾಯ 2 ನೋಡ್ತಾ ಇರ್ಬೋದು, ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ಇದೆ. ಸೊ ಈ ಅಧ್ಯಾಯದಿಂದ ಒಟ್ಟಾರೆಯಾಗಿ 20 ಅಂಕಗಳು ಬರ್ತಕ್ಕಂಥದ್ದು. ಸೊ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಕ್ವಶನ್ ಪೇಪರ್ ಇರ್ತಕ್ಕಂಥ ಸಾಧ್ಯತೆ 99% ಇರ್ತಕ್ಕಂಥದ್ದು. ಸೊ ಯಾವ ರೀತಿ ಬ್ಲೂ ಪ್ರಿಂಟ್ ಇದೆ ಅದೇ ರೀತಿ ಪ್ರಶ್ನೆಗಳು ಬರುತ್ತೆ. ಸೊ ಅನುಭೋಗಿ ವರ್ತನೆ ಸಿದ್ಧಾಂತದಿಂದ 1 ಅಂಕದ 3 ಪ್ರಶ್ನೆಗಳು ಬರುತ್ತೆ. 1 ಅಂಕದಷ್ಟು 3 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಬರುತ್ತೆ, 4 ಅಂಕದ 1 ಪ್ರಶ್ನೆ, 6 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ. ಅಂದರೆ ಈ ಅಧ್ಯಾಯದಿಂದ ನೀವು ಯಾವುದೂ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬಾರ್ದು, ಪ್ರತಿಯೊಂದು ಓದಲೇಬೇಕಾಗುತ್ತೆ. ಯಾಕಂದರೆ ಈ ಅಧ್ಯಾಯದಿಂದ ಒಟ್ಟಾರೆಗೆ ನಾವಿಲ್ಲಿ 20 ಅಂಕಗಳನ್ನು ಪಡಿತಾ ಇದ್ದೀವಿ. ಸೊ ನೀವು ಕೆಲವೊಂದು ಚಾಪ್ಟರ್ ಸ್ಕಿಪ್ ಮಾಡಿದ್ರೂ ಸಹ 80ಕ್ಕೆ 80 ಅಂಕಗಳು ಪಡಿಬಹುದು. ಅಂಥ ಅಧ್ಯಾಯಗಳು ಯಾವಂತ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಸೊ ಪ್ರಶ್ನೆಗಳು ಯಾವಂತ ನೋಡ್ತಾ ಹೋಗೋಣ. ಈ ಪ್ರಶ್ನೆಗಳಿಂದಲೇ ನಮಗೆ 2, 4, 6 ಮತ್ತು 5 ಅಂಕದ ಪ್ರಶ್ನೆಗಳು ಕವರ್ ಆಗ್ತಕ್ಕಂಥದ್ದು. ನೋಡ್ಕೊಳ್ಳಿ, ಎಷ್ಟು 2 + 4 + 6 + 5 ಅಂದರೆ ಒಟ್ಟಾರೆಯಾಗಿ ಈ ಅಧ್ಯಾಯದಿಂದ ನಮಗೆ ಎಷ್ಟು ಅಂಕಗಳು ಕವರ್ ಆಗ್ತಾಯಿವೆ ಅಂತಂದರೆ ಸುಮಾರು 17 ಅಂಕಗಳು. ಇಷ್ಟು ಪ್ರಶ್ನೆಗಳು, ಈ 10 ಪ್ರಶ್ನೆಗಳು ಓದ್ಕೊಂಡ್ರೆ 17 ಅಂಕಗಳು ಸಾಮಾನ್ಯವಾಗಿ ಕವರ್ ಆಗ್ತಕ್ಕಂಥದ್ದು. ಸೊ ಹಾಗಾದರೆ ಇಲ್ಲಿ 1ನೇ ಪ್ರಶ್ನೆ ನೋಡ್ತಾ ಇರ್ಬೋದು, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಅಂತ ಇದೆ. ಸೊ ಇವೆರಡರ ನಡುವಿನ ವ್ಯತ್ಯಾಸವನ್ನು ಕೇಳ್ಬೋದು. 4 ಅಂಕಕ್ಕೆ ಕೇಳ್ಬೋದು ಅಥವಾ 2 ಅಂಕಕ್ಕಾದರೂ ಕೇಳ್ಬೋದು. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಇದೆ ನೋಡಿ. ಇದು 6 ಅಂಕಕ್ಕೆ ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಅದೇ ರೀತಿ ಔದಾಸೀನ್ಯ ನಕ್ಷೆ ಅಂತ ಇದೆ ನೋಡಿ, ಇದು 4 ಅಂಕಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳು, ಇದು 6 ಅಂಕದ ಪ್ರಶ್ನೆಯಾಗಿದೆ. ಅದೇ ರೀತಿ ಸಾಮಾನ್ಯ ಮತ್ತು ಕೆಳದರ್ಜೆಯ ಸರಕುಗಳಿದೆ ನೋಡಿ, ಇದು 2 ಮತ್ತು 4 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಬದಲಿ ಪೂರಕ ಸರಕು ಸಹ ಅಷ್ಟೇ. ಸೊ ನೆಕ್ಸ್ಟ್ ಅನುಭೋಗಿ ಆದರ್ಶ ಆಯ್ಕೆ, ಆಪ್ಟಿಮಲ್ ಚಾಯ್ಸ್ ಆಫ್ ದ ಕನ್ಸ್ಯೂಮರ್, ಇದು 6 ಅಂಕಕ್ಕೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಮಾರುಕಟ್ಟೆ ಬೇಡಿಕೆ ರೇಖೆ ಅಂತ ಇದೆ ನೋಡಿ, ಇದು ಲಾ ಆಫ್ ಡಿಮ್ಯಾಂಡ್ ಅಂತ 2 ಮಾರ್ಕ್ಸಿನ ಕೇಳ್ಬೋದು. ಸೊ ಮಾರ್ಕೆಟ್ ಡಿಮ್ಯಾಂಡ್ ಅಂತಕ್ಕಂಥದ್ದು ಸಹ 6 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇನ್ನೊಂದು ಮಾರುಕಟ್ಟೆ ಬೇಡಿಕೆ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ಡಿಮ್ಯಾಂಡ್ ಅಂತ ಇದೆ ನೋಡಿ, ಇದರಲ್ಲೊಂದು ಕ್ಯಾಲ್ಕುಲೇಷನ್ ಬರುತ್ತೆ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಒಂದು ಕ್ವಶನ್ ಇದೆ ನೋಡಿ, ಅದು ಸಹ 2 ಅಂಕಕ್ಕೆ ಬರಬಹುದು. ಸೊ ಲಾಸ್ಟ್ ಇರ್ತಕ್ಕಂಥದ್ದು ಬಜೆಟ್ ಆಧಾರಿತ ಕಾರ್ಯಭಾರ ಪ್ರಶ್ನೆ ಇದೆ. ಯಾವುದು? 100 ರೂಪಾಯಿ ಆದಾಯ ಇರ್ತಕ್ಕಂಥದ್ದು, ಅದರಲ್ಲಿ ಎಷ್ಟು ಮಾವಿನ ಹಣ್ಣು ಖರೀದಿ ಮಾಡಬಹುದು, ಬಾಳೆಹಣ್ಣು ಖರೀದಿ ಮಾಡಬಹುದು, ಅಥವಾ ಗೂಡ್ಸ್ X1 X2 ಅಂತ ಏನಾದರೂ ಕೊಡ್ತಾರೆ. ಅದು ಪ್ರೊಜೆಕ್ಟ್ ಓರಿಯೆಂಟೆಡ್ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇಷ್ಟು ಪ್ರಶ್ನೆಗಳು ಓದ್ಕೊಂಡ್ರೆ 15 ಅಂಕಗಳು ನಿಮಗೆ ಕಟ್ಟಿಟ್ಟ ಬುತ್ತಿ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು.
ಸೊ ನೀವು ನೆಕ್ಸ್ಟ್ ಅಧ್ಯಾಯ ನೋಡ್ತಾ ಇರ್ಬೋದು, ಉತ್ಪಾದನೆ ಮತ್ತು ವೆಚ್ಚಗಳು, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ. ಸೊ ಈ ಅಧ್ಯಾಯದಿಂದ 1 ಅಂಕದ 2 ಪ್ರಶ್ನೆಗಳು ಬರುತ್ತೆ, 2 ಅಂಕದ 1 ಪ್ರಶ್ನೆ ಬರುತ್ತೆ, 4 ಅಂಕದ ಪ್ರಶ್ನೆಗಳು ಓದುವ ಅವಶ್ಯಕತೆ ಇಲ್ಲ, 6 ಅಂಕದ 1 ಪ್ರಶ್ನೆ ಬರುತ್ತೆ, 5 ಅಂಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆ ಓದುವ ಅವಶ್ಯಕತೆ ಇಲ್ಲ. ಸೊ ಹಾಗಾದರೆ 6 ಮತ್ತು 6 ಅಂಕಕ್ಕೆ ಯಾವ ಪ್ರಶ್ನೆಗಳು ಓದಬೇಕು ಅಂತಕ್ಕಂಥದ್ದು ನೋಡೋಣ. ಸೊ 6 ಅಂಕಕ್ಕೆ ಈ 3 ಪ್ರಶ್ನೆಗಳು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಈ 3ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ 6 ಅಂಕಕ್ಕೆ ಬರುತ್ತೆ. ಸೊ 2 ಅಂಕಕ್ಕೂ ಯಾವುದಾದ್ರೂ ಬರಬಹುದು. ಸೊ ಒಂದನೇದು ಯಾವುದಂದರೆ ಬದಲಾಗುವ ಪರಿಮಾಣಗಳ ನಿಯಮ ಅಂತ ಇದೆ, ಏರಿಕೆ ಇಳಿಕೆ ಋಣಾತ್ಮಕ ಅಂತ ಬರುತ್ತಲ್ಲ, ಅವು ಬರೆದ್ರೆ ಸಾಕು. ಎರಡನೇದು ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳ ಆಕಾರಗಳು ಅಂತಿದೆ, ಮೀನಿಂಗ್ ಬರೆದು ಡಯಾಗ್ರಾಮ್ ಹಾಕಿದರೆ ಸಾಕು. ಇವುಗಳ ಉತ್ತರ ಬೇಕಂದರೆ ಕಾಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಉತ್ತರ ಸಹಿತ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಕೊನೆಯದಾಗಿ ವಿವಿಧ ಅಲ್ಪಾವಧಿ ವೆಚ್ಚಗಳು ಅಂತಿದೆ, ಶಾರ್ಟ್ ರನ್ ಕಾಸ್ಟ್ ಇದೆ ನೋಡಿ. ಇದು ಥಿಯರಿ ಆದರೂ ಕೇಳಬಹುದು ಅಥವಾ ಪ್ರಾಬ್ಲಮೆಟಿಕ್ ಆಗಿ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಯಾವುದು TVC, TFC, TC, ABC ಅಂತಿದೆ ನೋಡಿ. ಈ ರೀತಿ ಪ್ರಾಬ್ಲಮೆಟಿಕ್ ಆದರೂ ಕೇಳಬಹುದು. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. 6 ಅಂಕಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಸೊ ನೀವು ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಅಧ್ಯಾಯ 4 ಇದೆ ಇದರಲ್ಲಿ, ದ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ. ಇದು 1 ಅಂಕಕ್ಕೆ 3 ಪ್ರಶ್ನೆಗಳು ಬರುತ್ತೆ, 2 ಅಂಕದ 2 ಪ್ರಶ್ನೆಗಳು, 4 ಅಂಕದ 1 ಪ್ರಶ್ನೆ ಬರುತ್ತೆ. ಸೊ ಈ ಅಧ್ಯಾಯದಿಂದ 6 ಮತ್ತು 5 ಅಂಕದ ಪ್ರಶ್ನೆಗಳು ಓದುವ ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ಈ ಅಧ್ಯಾಯದಿಂದ 11 ಅಂಕಗಳನ್ನು ನಾವಿಲ್ಲಿ ಪಡಿಬಹುದು. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಈ ಅಧ್ಯಾಯದಿಂದ ನಮಗೆ ಕೇವಲ 4 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ 4 ಪ್ರಶ್ನೆಗಳಿವೆ. ಸೊ ಇವೇ ನಿಮಗೆ ಶಾರ್ಟ್ ಕ್ವಶನಲ್ಲಿ ಸಹ ಸಹಾಯಕವಾಗ್ತಕ್ಕಂಥದ್ದು. ಸೊ 4 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸುಲಭವಾಗಿ ನೆನ್ಪಿಟ್ಕೊಳ್ಬಹುದಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವುದಂದರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಲಕ್ಷಣ 1ನೇ ಪ್ರಶ್ನೆ ಆಗಿದೆ. ಅದೇ ರೀತಿ ಉದ್ಯಮದ ಲಾಭ ಗರಿಷ್ಠಗೊಳಿಸುವಿಕೆಯ ಷರತ್ತುಗಳು. 3ನೇದು ಸ್ಥಗಿತತೆ ಬಿಂದು, ಸಾಮಾನ್ಯ ಲಾಭ ಮತ್ತು ಸಮಸ್ಥಿತಿ ಬಿಂದು ಅಂತ ಇದೆ. ಕೊನೆಯ ಪ್ರಶ್ನೆ ಪೂರೈಕೆ ನಿರ್ಧಾರಕಗಳು, ಒಂದು 3 ಪಾಯಿಂಟ್ಸ್ ಇವೆ. ಸೊ ಕಾಮನ್ ಆಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಷ್ಟು ಓದ್ಕೊಂಡ್ರೆ ಈ ಅಧ್ಯಾಯದಿಂದ 4ರಿಂದ 6 ಅಂಕಗಳು ಸುಲಭವಾಗಿ ಕವರ್ ಮಾಡಬಹುದು. ಇದು ಉದ್ಯಮದ ಪೂರೈಕೆ ನಿರ್ಧಾರಕಗಳಿದೆ ನೋಡಿ, ಇದು 2 ಅಂಕಕ್ಕೆ ಕೇಳ್ಬೋದು ಅಥವಾ 4 ಅಂಕಕ್ಕೆ ಕೇಳ್ಬೋದು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ. ಇದರಿಂದ 2 ಅಂಕದ ಯಾವುದೇ ಪ್ರಶ್ನೆ ಬರೋದಿಲ್ಲ, ಓದತಕ್ಕಂಥ ಅವಶ್ಯಕತೆ ಇಲ್ಲ. ಜೊತೆಗೆ 6 ಅಂಕದ ಪ್ರಶ್ನೆಯೂ ಸಹ ಬರುವುದಿಲ್ಲ, ಅದನ್ನು ಓದುವ ಅವಶ್ಯಕತೆ ಇಲ್ಲ. ಓದಬೇಕಾಗಿದ್ದು ಯಾವುದಂದರೆ 4 ಅಂಕದ 1 ಪ್ರಶ್ನೆ ಬರುತ್ತೆ, 5 ಅಂಕದ 1 ಪ್ರಶ್ನೆ ಬರುತ್ತೆ. ಸೊ ಒಟ್ಟಾರೆಯಾಗಿ ಈ ಅಧ್ಯಾಯದಿಂದ ನಮಗೆ ಇಲ್ಲಿ 10 ಅಂಕಗಳು ಬರ್ತಕ್ಕಂಥದ್ದು. ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಇದರಲ್ಲಿದೆ. ಸೊ ಅದು ಯಾವುದು ಅಂತ ನೋಡ್ತಾ ಹೋಗೋಣ. ಸೊ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, 4 ಮತ್ತು 5 ಅಂಕಕ್ಕೆ ಸುಲಭವಾಗಿ ಲಭ್ಯವಿರ್ತಕ್ಕಂಥ ಕೆಲವೊಂದು ಪರಿಕಲ್ಪನೆಗಳು. ಅಂದರೆ ಈ ಅಧ್ಯಾಯದಿಂದ ಇಷ್ಟೇ ಪ್ರಶ್ನೆಗಳು ಓದಿದರೆ ನೀವಿಲ್ಲಿ 4 + 5 9 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಸೊ ಆ ಪ್ರಶ್ನೆಗಳು ಯಾವುವು ಅಂತ ನೋಡ್ತಾ ಇರಬಹುದು. ಕೂಲಿಯ ನಿರ್ಧಾರಕಗಳು ಅಂತ ಇದೆ. ಎರಡನೇದು ಸಮತೋಲನ ಮೇಲೆ ಬೇಡಿಕೆ ಮತ್ತು ಪೂರೈಕೆಯಲ್ಲಿನ ಏಕಕಾಲದ ಪಲ್ಲಟಗಳು ಅಂತ ಇದೆ. ಸೊ ಇವು ನನ್ನ ಯೂಟ್ಯೂಬ್ನಲ್ಲಿ ಈಗಾಗಲೇ ವಿಡಿಯೋಗಳಿವೆ, ನೋಡಬಹುದು. ಅದೇ ರೀತಿ ಮಾರುಕಟ್ಟೆ ಸಮತೋಲನ ಮೇಲೆ ಉದ್ಯಮ ಘಟಕ ಮುಕ್ತ ಆಗಮನ ನಿರ್ಗಮನದ ಪರಿಣಾಮ ಅಂತ ಇದೆ. ನೆಕ್ಸ್ಟ್ ಒನ್ ಬೆಲೆ ಮಿತಿ, ಬೆಲೆ ಅಂತಸ್ತು. ಇಷ್ಟು ಪ್ರಶ್ನೆ ಓದಿದರೆ ಸಾಕು. ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ನೋಡಬೇಕಾದ್ರೆ ಈ ರೀತಿ ಒಂದು ಡಯಾಗ್ರಾಮೆಟಿಕ್ ಇದೆಲ್ಲ, ಸಮತೋಲನ ಬೆಲೆ, ಸಮತೋಲನ ಬಿಂದು, ಸಮತೋಲನ ಅಥವಾ ಅಧಿಕ ಬೇಡಿಕೆ ಅಧಿಕ ಪೂರೈಕೆ ಅಂತ ಈ ರೀತಿ ಡಯಾಗ್ರಾಮ್ ಹಾಕಿ ನೀವು ಫೈಂಡ್ ಔಟ್ ಮಾಡಬೇಕು. ಇದು ಎಕ್ಸೆಸ್ ಡಿಮ್ಯಾಂಡ್ ಆಗುತ್ತೆ, ಎಕ್ಸೆಸ್ ಸಪ್ಲೈ ಆಗುತ್ತೆ, ಇಕ್ವಿಲಿಬ್ರಿಯಮ್ ಪಾಯಿಂಟ್ ಆಗುತ್ತೆ, ಇಕ್ವಿಲಿಬ್ರಿಯಮ್ ಕ್ವಾಂಟಿಟಿ ಹಾಗೂ ಇಕ್ವಿಲಿಬ್ರಿಯಮ್ ಪ್ರೈಸ್ ಆಗುತ್ತೆ. ಸೊ ಇದು ಫಿಕ್ಸ್ ಆಗಿರ್ತಕ್ಕಂಥದ್ದಾಗಿದೆ. ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ 1 ಪೀಠಿಕೆ. ಸೊ ಈ ಅಧ್ಯಾಯದಿಂದ ನಾವು 1 ಅಂಕದ 1, 4 ಅಂಕದ 1 ಅಂದರೆ ಒಟ್ಟಾರೆಯಾಗಿ 1 + 4 ಅಂದರೆ 5 ಅಂಕಗಳನ್ನು ಪಡಿಬಹುದು. ಈ ಅಧ್ಯಾಯದಿಂದ 6, 5 ಅಂಕ ಹಾಗೂ 2 ಅಂಕದ ಯಾವುದೇ ಪ್ರಶ್ನೆಗಳು ಇಂಪಾರ್ಟೆಂಟ್ ಇಲ್ಲ. ಇರ್ತಕ್ಕಂಥದ್ದು 4 ಮತ್ತು 1 ಅಂಕದ ಪ್ರಶ್ನೆ. ಹಾಗಾದರೆ ಪ್ರಶ್ನೆಗಳು ಯಾವುವು ಅಂತ ನೋಡ್ತಾ ಹೋಗೋಣ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. 1ನೇ ಪ್ರಶ್ನೆ ಯಾವುದಂತಂದರೆ ಸೂಕ್ಷ್ಮ ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ ಅಂತ ಇದೆ. ನೆಕ್ಸ್ಟ್ ಒನ್ ಸಮಗ್ರ ಅರ್ಥಶಾಸ್ತ್ರದ ಉದಯ. ಇವೆಲ್ಲ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು. ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿ ಹಾಗೂ ಅಭಿವೃದ್ಧಿ ಹೊಂದಿದ ದೇಶಗಳ ಸರ್ಕಾರ ಕುಟುಂಬ ವಲಯದ ಪಾತ್ರ ಅಂತ ಇದೆ. ಸೊ ಈ 4 ಪ್ರಶ್ನೆಗಳಿಂದ ಯಾವುದಾದ್ರೂ ಒಂದು ಪ್ರಶ್ನೆ 4 ಅಂಕಕ್ಕೆ ಬರ್ತಕ್ಕಂಥದ್ದು. ಏನಪ್ಪ ಇದು ಕಂಪ್ಲೀಟಾಗಿ ಕ್ವಶನ್ನೇ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಸೊ ಕಂಪ್ಲೀಟ್ ಕ್ವಶನ್ ಅಂತಿಲ್ಲ, ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಲಾಂಗ್ ಕ್ವಶನ್ಗಳು ಹೇಳ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ
ಯಾವ್ಯಾವ ಅಧ್ಯಾಯಗಳು ಸ್ಕಿಪ್ ಮಾಡಿದ್ರೂ ಸಹ ಔಟ್ ಆಫ್ ಅಂಕಗಳನ್ನು ಪಡಿಬಹುದು ಅಂತಕ್ಕಂಥದ್ದು ತಿಳಿಸ್ತೇನೆ. ಅಧ್ಯಾಯ 2 ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಇದೆ. ಸೊ ಈ ಅಧ್ಯಾಯದಿಂದ ಮೊದಲು 4 ಅಂಕದ ಪ್ರಶ್ನೆ ಬರ್ತಾಯಿತ್ತು, ಬಟ್ ಇವಾಗ 4 ಅಂಕಕ್ಕೆ ಯಾವುದೇ ಇಂಪಾರ್ಟೆಂಟ್ ಪ್ರಶ್ನೆಗಳಿಲ್ಲ. 1 ಅಂಕದ 2 ಪ್ರಶ್ನೆ ಬರುತ್ತೆ, ಜೊತೆಗೆ 2 ಅಂಕದ 2 ಪ್ರಶ್ನೆಗಳು ಬರುತ್ತೆ, 6 ಅಂಕದ 1 ಬರುತ್ತೆ, ಹಾಗೂ ಪ್ರೊಜೆಕ್ಟ್ ಓರಿಯೆಂಟೆಡ್ 1 ಬರ್ತಕ್ಕಂಥದ್ದು. ಸೊ ಹಾಗಾದರೆ ಒಟ್ಟಾರೆಯಾಗಿ ಈ ಅಧ್ಯಾಯದಿಂದ ನಾವಿಲ್ಲಿ 17 ಅಂಕಗಳನ್ನು ಕವರ್ ಮಾಡಬಹುದು. ಸೊ 17 ಅಂಕಗಳಲ್ಲಿ 6 + 5 11 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಆ 11 ಅಂಕ ಯಾವ ರೀತಿ ಪಡಿಬಹುದು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು ಅಂತಿದೆ, ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತಿದೆ. GNP, GDP, NNP, NDP ಈ ರೀತಿವೆಲ್ಲ ಅವಿಷ್ಟು ಓದ್ಕೊಂಡು ಈಕ್ವೇಷನ್ ಮೀನಿಂಗ್ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಯೋಗಕ್ಷೇಮ ಸೂಚ್ಯಂಕವಾಗಿ ಬಳಸಿಕೊಳ್ಳೋದರ ಮಿತಿಗಳು, 4-5 ಪಾಯಿಂಟ್ಸ್ ಇವೆ, ಅಷ್ಟು ಓದಿದ್ರೆ ಆಯಿತು. ನೆಕ್ಸ್ಟ್ ಇದರಲ್ಲೇ ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಇದೆ ನೋಡಿ, GDP, NDP ಅಂತ. ಪ್ರಾಬ್ಲಮೆಟಿಕ್ ಕ್ವಶನ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಓದಬೇಕು. ನೆಕ್ಸ್ಟ್ ಒನ್, ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸ್ ಆಲ್ರೆಡಿ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ನೆಕ್ಸ್ಟ್ GDP ಮಾಪನ ಮಾಡುವ ವೆಚ್ಚದ ವಿಧಾನ ಅಂತ ಇದೆ, ಅದೊಂದು ಓದ್ಕೋಬೇಕು. ನೆಕ್ಸ್ಟ್ ಮೌಲ್ಯವರ್ಧಿತ ವಿಧಾನದ ಮೇಲಿನ ಕಾರ್ಯ ಆಧಾರಿತ ಪ್ರಶ್ನೆ, ಕಾರ್ಯಭಾರ ಆಧಾರಿತ, ಪ್ರೊಜೆಕ್ಟ್ ಓರಿಯೆಂಟೆಡ್ ಇದೆ. ಸೊ ಒಂದು ಟೇಬಲ್ ಕೊಟ್ಟಿರ್ತಾರೆ, ಅಂಕಿ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗಬಹುದು, ಬಟ್ ಅದನ್ನು ಸ್ವಲ್ಪ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್. ಸೊ ಮೇಲಿರ್ತಕ್ಕಂಥ ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು 6 ಅಂಕಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರಾಬ್ಲಮೆಟಿಕ್ ಸಹ ಇದೆ, ಅದನ್ನು ಸಹ ಸ್ವಲ್ಪ ಪರ್ಫೆಕ್ಟಾಗಿ ನೋಡಿಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಅಧ್ಯಾಯ 3 ಹಣ ಮತ್ತು ಬ್ಯಾಂಕಿಂಗ್, ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಈ ಅಧ್ಯಾಯದಿಂದ 2 ಅಂಕಕ್ಕೆ ಯಾವುದೂ ಇಂಪಾರ್ಟೆಂಟ್ ಇಲ್ಲ, 5 ಅಂಕದ್ದು ಯಾವುದೂ ಇಂಪಾರ್ಟೆಂಟ್ ಇಲ್ಲ. ಸೊ ಹಾಗಾದರೆ ಈ ಅಧ್ಯಾಯದಿಂದ ನಾವಿಲ್ಲಿ 1 ಅಂಕದ 2 ಪ್ರಶ್ನೆ ಬರುತ್ತೆ, 4 ಅಂಕದ 1 + 6 ಅಂಕದ 1, ಅಂದರೆ ಒಟ್ಟಾರೆಯಾಗಿ 10 ಅಂಕಗಳನ್ನು ಫಿಕ್ಸ್ ಪಡಿಬಹುದು. ಆ 10 ಅಂಕಕ್ಕೆ ಸಂಬಂಧಪಟ್ಟ ಮುಖ್ಯ ಪ್ರಶ್ನೆಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೀವು ಕ್ವಶನ್ ನೋಡ್ತಾ ಇರ್ಬೋದು, ಹಣದ ಕಾರ್ಯಗಳು, ಅದೇ ರೀತಿ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು, ಈ ರೀತಿ ಕಾರ್ಯಗಳು ಅಂತೇವೆ ನೋಡಿ, ಯಾವುದಾದ್ರೂ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಹಣದ ಬೇಡಿಕೆ, ವ್ಯವಹಾರದ ಉದ್ದೇಶಗಳು, ಸಟ್ಟ ವ್ಯಾಪಾರದ ಉದ್ದೇಶ, ಶಾಸನಬದ್ಧ ವ್ಯಾಖ್ಯಾನ ಅಂತ ಇದೆ, M1, M2, M3, M4 ಅಂತ. ಇವೆಲ್ಲ 4 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ 6 ಅಂಕಕ್ಕೆ ಯಾವುದು ಇಂಪಾರ್ಟೆಂಟ್ ಆಗಿದೆ ಅಂದರೆ, ವಾಣಿಜ್ಯ ಬ್ಯಾಂಕು ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆ ಮೇಲೆ ಅಕ್ಕ ಸಾಲಿಗ ಲಾಲನ ಕಥೆ, ಹಾಗೂ ನೆಕ್ಸ್ಟ್ ಕ್ವಶನ್ ಇರ್ತಕ್ಕಂಥದ್ದು, ಓಪನ್ ಮಾರ್ಕೆಟ್ ಆಪರೇಷನ್. ಇವೆಲ್ಲ ಇಂಪಾರ್ಟೆಂಟ್ ಆಗಿವೆ. ಇಷ್ಟು ಓದ್ಕೊಂಡ್ರೆ ನೀವು ಇಲ್ಲಿ 10 ಅಂಕ ಫಿಕ್ಸ್ ಆಗಿ ಪಡಿತೀರ. ಅದೇ ರೀತಿ ಶಾರ್ಟ್ ಕ್ವಶನ್ಗೂ ಸಹ ಇವೆ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಅಧ್ಯಾಯ ನೋಡ್ತಾ ಇರ್ಬೋದು, ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂತ ಇದೆ. ಸೊ ಈ ಅಧ್ಯಾಯದಿಂದ 6 ಮತ್ತು 5 ಅಂಕಕ್ಕೆ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1, 4 ಅಂಕದ 1 ಇದೆ. ಸೊ ಈ ಅಧ್ಯಾಯದಿಂದ ಯಾವುದಾದ್ರೂ ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ ಫಿಕ್ಸ್ ಆಗಿ ಕೊಡ್ತಾರೆ. ಯಾವುದು ಕೊಡ್ಬೋದು? 2 ಅಂಕಕ್ಕಾದರೂ ಕೊಡ್ಬೋದು, 4 ಅಂಕಕ್ಕಾದರೂ ಕೊಡ್ಬೋದು. ಆ ಪ್ರಾಬ್ಲಮೆಟಿಕ್ ಕ್ವಶನ್ಗೆ ಸಂಬಂಧಪಟ್ಟಂತೆ ಸಹ ವಿಡಿಯೋನ ಮಾಡಿದ್ದೀನಿ, ಗ್ರೂಪ್ನಲ್ಲಿ ಲಿಂಕ್ನಲ್ಲಿ ಇರುತ್ತೆ, ನೋಡ್ಬೋದು. ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ಅಂತ ನೋಡ್ತಾ ಹೋಗೋಣ. ಸೊ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇರಲಿಕ್ಕೆ ಒಂದು 4 ಪ್ರಶ್ನೆಗಳಿವೆ. ಇವೇ ನಿಮಗೆ 2 ಅಂಕ 4 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕನ್ಸಂಪ್ಷನ್ ಫಂಕ್ಷನ್, ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್, ಹಾಗೂ ಸಮಗ್ರ ಆರ್ಥಿಕತೆ, ಸಮತೋಲನ, ಪೂರೈಕೆ ಭಾಗ ಅಂತ ಇದೆ. ಇವುಗಳಲ್ಲೇ ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಷ್ಟು ಓದ್ಕೊಂಡ್ರೆ ನೀವು ಅಧ್ಯಾಯದಲ್ಲಿ ಬರ್ತಕ್ಕಂಥ 2-4 ಅಂಕದ ಪ್ರಶ್ನೆಗಳಿಗೆ ಕವರ್ ಮಾಡಬಹುದು. ಸೊ ನೆಕ್ಸ್ಟ್ ಒನ್, ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಅಂತ ಇದೆ, ಬಜೆಟ್ ಆ್ಯಂಡ್ ದ ಎಕನಾಮಿ ಅಂತ ಕರಿತೀವಿ. ಸೊ ಈ ಅಧ್ಯಾಯದಿಂದ 6-5 ಅಂಕದ ಯಾವುದೇ ಪ್ರಶ್ನೆಗಳು ಬರುವುದಿಲ್ಲ. ಸೊ ಹಾಗಾದರೆ 1 ಅಂಕದ 1 ಪ್ರಶ್ನೆ ಬರುತ್ತೆ, 2 ಅಂಕದ 2 ಪ್ರಶ್ನೆಗಳು ಬರುತ್ತೆ, ಜೊತೆಗೆ 4 ಅಂಕದ 1 ಪ್ರಶ್ನೆ ಬರುತ್ತೆ. ಅಂದರೆ ಸುಲಭವಾಗಿ 8 ಅಂಕಗಳು ಯಾವ ರೀತಿ ಪಡಿಬಹುದು, ಅಂದರೆ 9 ಅಂಕಗಳಿವೆ. ಸೊ 8 ಯಾವ ರೀತಿ ಪಡಿಬಹುದು, ಆ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಸೊ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸೊ 4 ಅಂಕಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆ ಬರಬಹುದು ಅಂತಂದರೆ, ಸರ್ಕಾರದ ಮುಂಗಡ ಪತ್ರದ ಪಟ. ಏನು ಪಟ ಅಂತ ಇದೆ ನೋಡಿ, ನೆಕ್ಸ್ಟ್ ಅಧ್ಯಾಯ ಈ ಅಧ್ಯಾಯದಲ್ಲಿ ಪಟ ಅಂತ ಬರುತ್ತೆ. ಸೊ ಅವು ಯಾವುದಾದ್ರೂ ಒಂದು ಕ್ವಶನ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ರಿಕಾರ್ಡೋನ ಸಮಾನತೆ, ನೆಕ್ಸ್ಟ್ ಮುಂಗಡ ಪತ್ರದ ಕೊರತೆಯಲ್ಲಿನ ಕಡಿತದ ಸಮಸ್ಯೆ ಅಂತ ಇದೆ. ಸೊ ಈ 3 ಪ್ರಶ್ನೆಗಳು ಓದ್ಕೊಂಡ್ರೆ 4 ಅಂಕದ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಇಲ್ಲಿ ಸುಲಭವಾಗಿ ಕಲಿಬಹುದು. ಸೊ ಕವರ್ ಸಹ ಮಾಡಬಹುದು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕೊನೆಯ ಅಧ್ಯಾಯ ಓಪನ್ ಎಕನಾಮಿ, ಮುಕ್ತ ಆರ್ಥಿಕತೆ ಅಂತ ಇದೆ ನೋಡಿ. ಸೊ ಈ ಅಧ್ಯಾಯದಿಂದ ನಮಗೆ ಅಲ್ಲಿ 1 ಅಂಕದ 2 ಪ್ರಶ್ನೆ ಬರುತ್ತೆ, 4 ಅಂಕದ 1, 6 ಅಂಕದ 1. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಧ್ಯಾಯ, ಯಾಕಂದರೆ ಇದರಿಂದ ಒಟ್ಟು 12 ಅಂಕಗಳು ಬರ್ತಕ್ಕಂಥದ್ದು. 4 + 6 ಅಂದರೆ 10 ಅಂಕಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಯಾವುದು ಅಂತ ಹೇಳ್ತೀನಿ, ನೋಡ್ತಾ ಹೋಗೋಣ.
ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮುಕ್ತ ಆರ್ಥಿಕತೆಯ ಕೊಂಡಿಗಳು ಅಂತ ಇದೆ. ಸೊ ಲಿಂಕೇಜಸ್ ಆಫ್ ಎಕನಾಮಿ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಸಂದಾಯ ಬಾಕಿಯ ಖಾತೆಗಳು, ಸಂದಾಯ ಬಾಕಿ ಚಾಲ್ತಿ ಖಾತೆಯ ಪಟ ಹಾಗೂ ಸಂದಾಯ ಬಾಕಿ ಬಂಡವಾಳ ಖಾತೆ ಭಾಗಗಳ ಪಟ. ಈ ಪಟ ಅಂತ ಇದೆಯಲ್ಲ, ಯಾವುದಾದ್ರೂ ಒಂದು ಇಂಪಾರ್ಟೆಂಟಾಗಿ ಬರಬಹುದು. ಸೊ ಈ ಅಧ್ಯಾಯದಿಂದ 4 ಅಂಕದ ಒಂದು 6 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಇದೆ. ಸೊ ಆ ಇಷ್ಟು ಪ್ರಶ್ನೆಗಳು ಉಳ್ಕೊಂಡ್ರೆ ಅವೆಲ್ಲವನ್ನು ಕವರ್ ಮಾಡ್ಬೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದು, ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ಇದೆ. ನೆಕ್ಸ್ಟ್ ಒನ್ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳು ಅಂತ ಇದೆ. ಸೊ ಇದಿಷ್ಟು ಕವರ್ ಮಾಡಿದ್ರೂ ಸುಲಭವಾಗಿ 10 ಅಂಕಗಳನ್ನು ಪಡೆಯಬಹುದು. ನಾವು ಕೊನೆಯದಾಗಿ ನೋಡ್ತಾ ಹೋಗಬೇಕಾದ್ರೆ ನೀವು ಎಕ್ಸಾಮ್ ಯಾವ ರೀತಿ ಬಿಡಿಸ್ತಾ ಇದ್ದೀರಂತಂದರೆ ಇಲ್ಲಿ 10 + 80 ಥಿಯರಿಗೆ ಇರ್ತಕ್ಕಂಥದ್ದು. ಸೊ ರಿಮೈನಿಂಗ್ 10 ಎದಕ್ಕಂತಂದರೆ ಇಲ್ಲಿ 10 ಪ್ರೊಜೆಕ್ಟ್ ಬರೀತಿರಲ್ಲ ನೀವು ಇಲ್ಲಿ ಯೋಜನೆ ಮತ್ತು ನಿಯೋಜಿತ ಕಾರ್ಯ ಅಂತ, ಅದಕ್ಕೆ 10 ಅಂಕಗಳಿರ್ತಕ್ಕಂಥದ್ದು. ಇನ್ನೂ 10 ಎದಕ್ಕಿದೆ ಅಂತಂದರೆ 1ನೇ 2ನೇ ಮತ್ತು ಅರ್ಧವಾರ್ಷಿಕ 3 ಪರೀಕ್ಷೆಗಳು ಸೇರಿ ಏನು ಬಿಡಿಸಿದ್ರಲ್ಲ 3 ಪರೀಕ್ಷೆಗಳು, ಅದರಲ್ಲಿ ಬೆಸ್ಟ್ ಆಫ್ 2 ಅಂತ 10 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ತಾರೆ, ಅವಾಗಿವೆ. ಸೊ ಉಳಿದಿರ್ತಕ್ಕಂಥ 80 ನೀವು ಇಲ್ಲಿ ಥಿಯರಿ ಬಿಡಿಸ್ಬೇಕು. ಸೊ ಒಟ್ಟಾರೆಯಾಗಿ ನಿಮಗೆ ಇರ್ತಕ್ಕಂಥ ಅವಧಿ ಎಷ್ಟಂದರೆ 3 ಗಂಟೆ ಅವಧಿ. ಅದರಲ್ಲಿ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ, 2 ಗಂಟೆ 45 ನಿಮಿಷ ಬರೀಲಿಕ್ಕೆ ಇರ್ತಕ್ಕಂಥದ್ದು. ಸೊ ನೀವು ಒಟ್ಟಾರೆಯಾಗಿ ನೆಕ್ಸ್ಟ್ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಬಿಡಿಸ್ಬೇಕು, 4 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಬಿಡಿಸ್ಬೇಕು, 6 ಅಂಕದ ಎಷ್ಟು ಪ್ರಶ್ನೆಗಳಿಗೆ ಬಿಡಿಸ್ಬೇಕು ಅಂತ ಏನಾದರೂ ಸಂದೇಹಗಳಿದ್ದರೆ ಕಾಮೆಂಟ್ ಮಾಡಿ, ಅವುಗಳಿಗೆ ಸಂಬಂಧಪಟ್ಟಂತೆ ಸಹ ವಿಡಿಯೋ ಮಾಡಿ ಸೆಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.